ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಪಂದ್ಯದಲ್ಲಿ ಬಂದ್ಬಿಟ್ಟು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 7 ವಿಕೆಟ್ನಿಂದ ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ ಇಶಾನ್ ಕಿಶನ್ ಅವರು ತಮ್ಮ ಬಗ್ಗೆ ಮತ್ತು ಓನರ್ ಆದಂಥ ಕಾವ್ಯ ಮಾರನ್ ಅವರ ಬಗ್ಗೆ ಏನೆಲ್ಲ ಮಾತನಾಡಿದಾರಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಕಾವ್ಯ ಮಾರನ್ ಅವರ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಏನೆಲ್ಲ ಇಶಾನ್ ಕಿಶನ್ ಅವ್ರ ಬಗ್ಗೆ ಮಾತನಾಡಿದಾರಂತ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿಮಗೆಲ್ಲ ಗೊತ್ತಿರಬಹುದು, ಇಶಾನ್ ಕಿಶನ್ ಅವರು ಮೊದಲನೇ ಪಂದ್ಯದಲ್ಲಿ ಸೆಂಚುರಿ ಸಿಡಿಸಿ ಒಂದು ತಂಡಕ್ಕೆ ಹೋಪ್ ಆದರೆ ಕೊಟ್ಟಿರ್ತಾರೆ ಮತ್ತು ಒಂದು ಭರವಸೆಯನ್ನಾದರೆ ಕೊಟ್ಟಿರ್ತಾರೆ. ಇನ್ನು ಕಳೆದ 2 ಪಂದ್ಯಗಳಲ್ಲೂ ಕೂಡ ಸಿಂಗಲ್ ಡಿಜಿಟಲ್ಲಿ ಔಟ್ ಆಗಿದ್ದಾರೆ. ಇನ್ನು ಇವತ್ತಿನ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಕೂಡ 2 ರನ್ಗೆ ಔಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ ಇಶಾನ್ ಕಿಶನ್ ಅವರು ಏನೆಲ್ಲ ಮಾತನಾಡಿದಾರಂತ ನೋಡೋದಾಯ್ತು ಅಂತಂದರೆ, ಇನ್ನು ಕಾವ್ಯ ಮಾರನ್ ಅವರ ಬಗ್ಗೆ ಮಾತನಾಡಿದಂಥ ಇಶಾನ್ ಕಿಶನ್ ಅವರು ಏನೆಲ್ಲ ಮಾತನಾಡಿದಾರಂತಂದರೆ, ಕಾವ್ಯ ಮಾರನ್ ನಮ್ಮ ಓನರ್ ಆದಂಥ ಕಾವ್ಯ ಮಾರನ್ ಅವರು ನಮಗೆ ಸ್ವಲ್ಪನೂ ಕೂಡ ಪ್ರೆಷರ್ ಹಾಕಲ್ಲ. ಅದೊಂದು ನಮಗೆ ಸ್ವಲ್ಪ ಒಳ್ಳೆಯ ವಿಷಯ. ಯಾಕಂದರೆ ನಿಮಗೆ ಯಾವ ಥರ ಬ್ಯಾಟಿಂಗ್ಗೆ ಅನುಕೂಲ ಆಗುತ್ತೋ ಅದೇ ಥರ ನೀವು ಆಡಿ ಎಂದು ಹೇಳ್ತಾರೆ ಮತ್ತು ನಮ್ಮ ಟೀಮಿನ ಮೇಲೆ ಭರವಸೆ ಆದರೆ ಇದೆ. ಹೌದು, ನಾವು ಬ್ಯಾಟ್ ಶಾಟ್ಗಳಿಗೆ ಬ್ಯಾಟ್ ಬಾಲ್ಗಳಿಗೆ ನಾವು ಔಟ್ ಆಗಿದ್ದೇವೆ ಮತ್ತು ಇನ್ನು ನಮ್ಮ ತಂಡ ಹೊಡೆಯಲು ಹೋಗಿ ವಿಕೆಟ್ಸ್ ಆದರೆ ಕಳೆದುಕೊಂಡಿದೆ ಮತ್ತು ನಮ್ಮ ತಂಡ ಬಂದ್ಬಿಟ್ಟು ಅಗ್ರೆಷನ್ನಲ್ಲಿ ಆಡಲು ಆದರೆ ನೋಡುತ್ತದೆ. ನಮ್ಮ ಆಟಗಾರರು ಕೂಡ ಅದೇ ಥರ ಆಡಲು ಪ್ರಯತ್ನ ಮಾಡುತ್ತಿದ್ದೆವು ಮತ್ತು ಈ ಪಂದ್ಯದಲ್ಲೂ ಕೂಡ ಅದೇ ಥರ ಅಗ್ರೆಷನ್ ಆಗಿ ಆಡಲು ಆದರೆ ಹೊರಟಿದ್ದೆವು. ಆ ಕಾರಣದಿಂದಾಗಿ ನಮಗೆ ಸ್ವಲ್ಪ ಇವತ್ತು ಬ್ಯಾಡ್ ಲಕ್ ಇತ್ತು. ಮಿಚೆಲ್ ಸ್ಟಾರ್ಕ್ ಅವರಾದರೆ 5 ವಿಕೆಟ್ ಆದರೆ ತೆಗಿತಾರೆ ಮತ್ತು ನಮ್ಮ ತಂಡಕ್ಕೆ ಕಾಟ್ ಆದರೆ ಕೊಡ್ತಾರೆ. ಇನ್ನು ಕಾವ್ಯ ಮಾರನ್ ಅವರ ಬಗ್ಗೆ ಹೇಳಬೇಕಂತಂದರೆ, ಕಾವ್ಯ ಮಾರನ್ ಅವರು ನಮಗೆ ಯಾವ ಥರ ಇಷ್ಟ ಆಗುತ್ತೆ ಅದೇ ಥರ ನೀವು ಬ್ಯಾಟಿಂಗ್ ಆಡಿ ಎಂದು ಹೇಳ್ತಾರೆ. ಅದೊಂದು ನಮಗೆ ಸಂತೋಷವಿದೆ ಎಂದು ಇಶಾನ್ ಕಿಶನ್ ಆದರೆ ಹೇಳಿದ್ದಾರೆ. ಇನ್ನು ತನ್ನ ಬಗ್ಗೆ ಹೇಳಿಕೊಂಡಂಥ ಇಶಾನ್ ಕಿಶನ್ ಅವರು, ಹೌದು, ನಾನು ಇವತ್ತು ಮಿಚೆಲ್ ಸ್ಟಾರ್ಕ್ ಅವರ ಬೌಲಿಂಗ್ನಲ್ಲಿ ಔಟ್ ಆಗಿದ್ದೇನೆ. ಇನ್ನು ಮುಂದಿನ ಪಂದ್ಯದಲ್ಲಿ ಖಂಡಿತ ಕಮ್ಬ್ಯಾಕ್ ಮಾಡುತ್ತೇನೆ ಎಂದು ಇಶಾನ್ ಕಿಶನ್ ಆದರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.